75 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿ ನಿರ್ಮಿಸಲಾದ ರಸ್ತೆ ಉದ್ಘಾಟನೆಯಾದ ಕೇವಲ 4 ದಿನಗಳಲ್ಲಿ ಕಿತ್ತು ಬರ್ತಾ ಇದೆ. ಇದು ಕೋಲಾರದ ಪೋರಹಳ್ಳಿ ಮತ್ತು ತೋಲಘಟ್ಟವನ್ನ ಸಂಪರ್ಕಿಸುವ ರಸ್ತೆಯಲ್ಲಿ ಕಂಡು ಬಂದ ಸಮಸ್ಯೆ. ಆದ್ರೆ ಸಮಸ್ಯೆ ಕೇವಲ ಆ ರೋಡಿನದ್ದು ಅಲ್ಲ, ಸಮಸ್ಯೆ ಇರುವುದು ನಮ್ಮ ದೇಶದ L1 ಟೆಂಡರ್ ಸಿಸ್ಟಮ್ ನಲ್ಲಿ. ಹಾಗಾದ್ರೆ L1 ಸಿಸ್ಟಮ್ ಅಂದ್ರೆ ಏನು? L1 ಸಿಸ್ಟಮ್ ಅಂದ್ರೆ ಕಾಂಟ್ರಾಕ್ಟರ್ ಗಳಿಗೆ ಟೆಂಡರ್ ನೀಡುವಾಗ ನಡೆಸುವ ಒಂದು ಬಿಡ್ಡಿಂಗ್ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಯಾವ ಕಾಂಟ್ರಾಕ್ಟರ್ ಅತ್ಯಂತ ಕಡಿಮೆ ಬೆಲೆಗೆ ಕೆಲಸ ಮಾಡಿಕೊಡುತ್ತೇವೆ ಎನ್ನುತ್ತಾರೋ ಅವರಿಗೆ ಟೆಂಡರ್ ಸಿಗುತ್ತೆ. ಉದಾಹರಣೆಗೆ, ಒಬ್ಬ ಗುತ್ತಿಗೆದಾರ ತನ್ನ ಕೆಲಸಕ್ಕೆ 100 ರೂಪಾಯಿ ಕೇಳಿದರೆ ಮತ್ತೊಬ್ಬ ಗುತ್ತಿಗೆದಾರ ಅದೇ ಕೆಲಸಕ್ಕೆ 80 ರೂಪಾಯಿ ಕೇಳ್ತಾನೆ. ಆಗ ಸರ್ಕಾರ ಕಡಿಮೆ ಬೆಲೆಗೆ ಕೆಲಸ ಮಾಡುವವನಿಗೆ ಟೆಂಡರ್ ಕೊಡುತ್ತೆ. ಸರ್ಕಾರಕ್ಕೂ ಗೊತ್ತಿರುತ್ತೆ 80 ರೂಪಾಯಿಲಿ ಯಾವುದೇ ಗುಣಮಟ್ಟದ ವಸ್ತುಗಳನ್ನ ಉಪಯೋಗಿಸುವುದಿಲ್ಲ ಎಂದು. ಆದ್ರೂ ಸಹ ಸರ್ಕಾರ ಅವನಿಗೆ ಟೆಂಡರ್ ನೀಡುತ್ತೆ. ಇದಾದ ನಂತರ ಶುರುವಾಗೋದು ಪಿರಾಮಿಡ್ ಸ್ಕ್ಯಾಮ್ ಅಥವಾ ಕಮಿಷನ್ ದಂಧೆ. ಇಲ್ಲಿಯೇ ಅಸಲಿ ಆಟ ಶುರುವಾಗೋದು. ಸರ್ಕಾರ ಒಂದು ಪ್ರಾಜೆಕ್ಟ್ಗೆ 100 ರೂಪಾಯಿ ಟೆಂಡರ್ ಕೊಟ್ರೆ ಅದನ್ನ ಪಡೆಯುವ ಮುಖ್ಯ ಕಾಂಟ್ರಾಕ್ಟರ್ ಯಾವುದೋ ಪ್ರಭಾವಿ ವ್ಯಕ್ತಿ ಆಗಿರ್ತಾನೆ. ಅವನು ತನ್ನ 10 ರಿಂದ 15% ಕಮಿಷನ್ ಇಟ್ಕೊಂಡು ಕೆಲಸವನ್ನ ಸಬ್ ಕಾಂಟ್ರಾಕ್ಟರ್ ಎಗೆ ನೀಡುತ್ತಾನೆ. ಸಬ್ ಕಾಂಟ್ರಾಕ್ಟರ್ ಎ ತನ್ನ 10 ರಿಂದ 15% ಕಮಿಷನ್ ಇಟ್ಟುಕೊಂಡು ಕೆಲಸವನ್ನ ಸಬ್ ಕಾಂಟ್ರಾಕ್ಟರ್ ಬಿ ಗೆ ನೀಡ್ತಾನೆ. ಅಲ್ಲಿಂದ ಕೊನೆಗೆ ಯಾವುದೋ ಒಬ್ಬ ಗುತ್ತಿಗೆದಾರನಿಗೆ ಈ ಕೆಲಸವನ್ನು ನೀಡ್ತಾರೆ. ಅಲ್ಲಿವರೆಗೆ 100ರಲ್ಲಿ ಬರೀ 40 ರಿಂದ 50% ಮಾತ್ರ ಕೊನೆಗೆ ಗುತ್ತಿಗೆದಾರನ ಬಳಿ ಬರುತ್ತವೆ. ಈಗ ನೀವೇ ಹೇಳಿ, 100 ರೂಪಾಯಿಯಲ್ಲಿ ಆಗಬೇಕಾದ ಕೆಲಸವನ್ನ 40 ರೂಪಾಯಿಯಲ್ಲಿ ಮುಗಿಸಬೇಕಾದಾಗ ಕಳಪೆ ಗುಣಮಟ್ಟದ ವಸ್ತುವನ್ನ ಉಪಯೋಗಿಸುವುದು ಸಹಜ. ಆದ್ರೆ ಅಂತಿಮವಾಗಿ ಬಲಿಪಶು ಆಗುವುದು ಮಾತ್ರ ತೆರಿಗೆ ಕಟ್ಟುವ ಸಾಮಾನ್ಯ ಜನ.